ಅಸ್ಸಲಾಂ ವಲೈಕುಮ್. ನಮಸ್ಕಾರ. ನನ್ನ ಹೆಸರು ರಹಮತುಲ್ಲಾ. ಇದು ಎಮ್ ಜಿ ಮಾರ್ಕೆಟ್ ಕಾರ್ಯದರ್ಶಿ. ನಮ್ಮ ಮೇಡಮ್ MLA ಮೇಡಮ್ ಬಂದ್ಬಿಟ್ಟು 2 ಕೋಟಿ ಅನುದಾನ ನಮಗೆ ಬರೀ ಎಮ್ ಜಿ ಮಾರ್ಕೆಟ್ಗೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ರಮೇಶ್ ಜೈನ್ ಸಾಹೇಬರು ಆಗಲಿ, ಪ್ರೆಸಿಡೆಂಟು ಇಂದಿರಾ ಗಾಂಧಿ ಮೇಡಮು, ವೈಸ್ ಪ್ರೆಸಿಡೆಂಟ್, ಕಮಿಷನರು ಎಲ್ಲರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮೊದಲು ಬಂದ್ಬಿಟ್ಟು ಮೇಡಮು ಟೋಟಲ್ ಮಾರ್ಕೆಟ್ಗೆ 2 ಕೋಟಿ ಅಂತ ಕೊಟ್ಟಿದ್ದು. ಅಂದರೆ ಇವಾಗ ಬಂದ್ಬಿಟ್ಟು ಬರೀ ಅರ್ಧ ಮಾರ್ಕೆಟ್ಗೆ 2 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ರೋಡ್ ಕೆಲಸ ನಡೀತಾ ಇದೆ ಮತ್ತು ಡ್ರೈನೇಜ್ ಕೆಲಸ ನಡೀತಾ ಇದೆ. ಫಸ್ಟು ಒಂದು ಗಾಡಿ ಬಂದು ಹೋಗಬೇಕು ಅಂದರೆ KGF ಮಾರ್ಕೆಟ್ಗೆ ತುಂಬ ಕಷ್ಟ ಇತ್ತು. ಅವ್ನು ರಿವರ್ಸ್ ಹೊಡೆಯೋಕ್ಕೆ ಕಷ್ಟ, ಬರೋಕ್ಕೆ ಹೋಗೋಕ್ಕೆ ಕಷ್ಟ, ಆ ಥರ ಕಷ್ಟ ಇತ್ತು. ಅಂದರೆ ಇವಾಗ ಎಲ್ಲ ಕ್ಲೀನಾಗಿ ರೋಡ್ ಎಲ್ಲ ಹಾಕ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ. ಮತ್ತು ನಾಳೆ ಬಂದ್ಬಿಟ್ಟು 24ನೇ ತಾರೀಕು ಲೈಟಿಂಗ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಗಾಂಧೀಜಿ ಏನು ಹೇಳಿದ್ದಾರೆ ಅಂದರೆ, ನಮಗೆ ಫ್ರೀಡಮ್ ಯಾವಾಗ ಸಿಗುತ್ತೆ ಅಂದರೆ, ಒಂದು ಹೆಣ್ಣು ಮಗು ರಾತ್ರಿ ಹೊತ್ತಲ್ಲಿ ಫ್ರೀಯಾಗಿ ಭಯ ಇಲ್ದಂಗೆ ಯಾವಾಗ ಹೋಗ್ತಾಳೆ, ನಡ್ಕೊಂಡು ಬರ್ತಾಳೆ, ಆವಾಗ ನಮಗೆ ಸ್ವಾತಂತ್ರ್ಯ ಸಿಗೋ ದಿವಸ ಅಂತ ನಾವು ತಿಳ್ಕೋಬೇಕು ಅಂತ ಗಾಂಧೀಜಿ ಹೇಳಿದ್ದಾರೆ. ಆ ಥರ ಆ ನೆನಪಿನಲ್ಲಿ ನಮ್ಮ ಮೇಡಮ್ ಬಂದ್ಬಿಟ್ಟು ಪೂರ್ತಿ KGFಗೆ ಲೈಟಿಂಗ್ ಡೇ ಅಂತ ಎಲ್ಲ ರೋಡ್ಸ್ನಲ್ಲಿ ಲೈಟ್ಸ್ ಆನ್ ಮಾಡಿ ನಾಳೆ ಲೈಟಿಂಗ್ ಡೇ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೂ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು KGFನಿಂದ ವಿಕೋಟಾಗೆ ಹೋಗ್ಬೇಕಂದ್ರೆ ನಮಗೆ 2 ಗಂಟೆ ಟೈಮ್ ಆಗ್ತಾ ಇತ್ತು. ಅಂದರೆ ಇವಾಗ 40 ಮಿನಿಟ್ಸ್ನಲ್ಲಿ ನಾವು ವಿಕೋಟ ಸೇರಿಸ್ತೀವಿ. ಅಂದರೆ ವಿಕೋಟದಿಂದನೂ ಇಲ್ಲಿ ಬರ್ತಾರೆ. ಅದರಿಂದನೂ ನಮಗೆ ವ್ಯಾಪಾರ ನಡೀತಾ ಇದೆ. ಮತ್ತು ಕುಪ್ಪಂಗೆ ಹೋಗ್ಬೇಕಂದ್ರೂ ದಾರಿ ಸರಿಯಾಗಿರಲಿಲ್ಲ. ಇವಾಗ ಆ ದಾರಿನೂ ರೆಡಿಯಾಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮೊದಲಿದ್ದಿದ್ದು KGF ಬೇರೆ, ಇವಾಗಿರೋದು KGF ಬೇರೆ. ಇನ್ನು ನಮ್ಮ ಮೇಡಮ್ ಮಾಡ್ತಾ ಇದ್ದಾರೆ. ನಮ್ಮ ಮೇಡಮ್ಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತೆ ಅವರು ಇನ್ನೂ ಕೆಲಸ ಮಾಡಬೇಕು, ಒಂದು ಮಿನಿಸ್ಟರ್ ಆಗಬೇಕು ಅಂತ ನಾವು ಬೇಡ್ಕೊತೀವಿ. MG ಮಾರ್ಕೆಟ್ ಇಶ್ಯೂ ಏನಾಯ್ತು ಸರ್? MG ಮಾರ್ಕೆಟ್ ಇಶ್ಯೂ ಬಂದ್ಬಿಟ್ಟು ಮೊನ್ನೆನೂ ಮೇಡಮ್ ಅಂತ ನಾವು ಭೇಟಿ ಮಾಡಿದ್ವಿ. ಮೇಡಮ್ ಏನಿದ್ರು ಅಂದರೆ, ಸಚಿವರಾದ ಮುನ್ಸಿಪಲ್ ಮಿನಿಸ್ಟರು ಅವರು ರಹೀಮ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ. ಮೇಡಮ್ಮು ನಮ್ಮ ಬಗ್ಗೆ ಹೇಳಿದ್ದಾರೆ. ನಮ್ಮ ಫೋಟೋಸ್ ಎಲ್ಲ ತೋರಿಸಿ ಅದು ಏನೋ ಒಂದು ಇದಕ್ಕೆ ತರಿಸ್ತೀವಿ ಅಂತ ಹೇಳಿದ್ದಾರೆ. ನಮಗೆ ನಂಬಿಕೆ ಬಂದಿದೆ, ನಂಬಿಕೆ ಕೊಟ್ಟಿದ್ದಾರೆ ಮೇಡಮ್ಮು. ಅದು ಮಾತುಕತೆ ನಡೀತಾನೆ ಇದ್ದಾರೆ. ಮತ್ತು ಮೇಡಮ್ ಮತ್ತು ಕಮಿಷನರ್ ಇಬ್ಬರೂ ಹೋಗಿ ಮಾತಾಡಿದ್ದಾರೆ ರಹೀಮ್ ಸಾಹೇಬ್ರ ಹತ್ರ. ಏನಾಗ್ಬೋದು ಸರ್? ನೋಡೋಣ ಸರ್. ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಪ್ರಯತ್ನ ಮಾಡಿಲ್ಲ ಅಂತ ಇಲ್ಲ. ನಮ್ಮ ನಸೀರ್ ಸಾಹೇಬ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇದು ಒಂದು ದೊಡ್ಡ ವಿಷಯ ಸರ್. ಇದು ನಮ್ಮ ಮಾರ್ಕೆಟು 1200 ಅಂಗಡಿ ಸರ್. ಎಲ್ಲ ಬಡವಂತ ಜನರೇ ಇರೋದು ಸರ್. ಅವ್ರಿಗೆ ಒಂದು ಆಗ್ಬಿಟ್ರೆ ತುಂಬ ಒಳ್ಳೆ, ಏನಿಲ್ಲ, ಒಂದು 12 ಇಯರ್ಸ್ ಸಿಕ್ಕಿದ್ರೆ ಸಾಕು ಸರ್. ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್, ಅಷ್ಟೇ. ಮಾನ್ಯ MLA ಮೇಡಮ್ ಅವರು, ರೂಪಕಲಾ ಮೇಡಮ್ ಅವರು MLA ಆಗಿದ ಮೇಲೆ ನಮ್ಮ ನಗರ ಹೇಗೆ ನಗರ ಇರಬೇಕು ಆ ತರಹ ಕಾಣಿಸ್ತಾ ಇದೆ. ಇವಾಗ ನಮ್ಮ ರಹಮತುಲ್ಲಾ ಕಾರ್ಯದರ್ಶಿ ಅವರು ಹೇಳಿದ ಪ್ರಕಾರ, ಸಿಟಿ ಅಂದರೆ ಒಂದು ಕಾಲದಲ್ಲಿ ನಮ್ಮ ಕೋಲಾರ ಗೋಲ್ಡ್ ಫೀಲ್ಡ್ ಬಂದು ಮಿನಿ ಇಂಗ್ಲೆಂಡ್ ಅಂತ ಕರೀತಾ ಇದ್ದೀವಿ. ಅಂದರೆ ಆವಾಗ ಇರತಕ್ಕಂಥ ಒಂದು ಈ ಸಿಟಿಗೆ ಆ ರೂಪ ಇವಾಗ ಇರಲಿಲ್ಲ. ಮೇಡಮ್ ರೂಪಕಲಾ ಬಂದಿದ ಮೇಲೆ ರಿಯಲಿ ಆ ತರಹದ ಒಂದು ಸಿಟಿಗೆ, ಒಂದು ಸಿಟಿ ಅಂದರೆ ಅದಕ್ಕೆ ಏನು ಪ್ರಾವಿಷನ್ಸು, ಏನು ಡೆವಲಪ್ಮೆಂಟ್ಸು ಆಗಬೇಕೋ ಅದು ಪ್ರಕಾರ ಮಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆದು ಮಾತು ಏನಂದರೆ, ಈ ಸಿಟಿಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಆ ಲೈಟ್ಸು ನಮ್ಮ ಉಮಾಶಂಕರ್ ಥಿಯೇಟ್ರದ್ದು ಹಿಡಿದು ಸುಮಾರು ಈ ಆಂಡ್ರಸನ್ಪೇಟು ಎಂಡ್ವರೆಗೂ ಸುಮಾರು ನನಗೆ ಗೊತ್ತಿರೋ ಮಟ್ಟಕ್ಕೆ ಸುಮಾರು 670 ಲೈಟುಗಳು, 470 ಪೋಲ್ಸು, 670 ಪೋಲ್ಸು, 470 ಇದು ಲೈಟ್ಸು ಹಾಕಿದ್ದಾರೆ ಅಂತ ಹೇಳಿದ್ರು. ನಾಳೆ ಅದು ಲೈಟ್ನಿಂಗ್ ಡೇ ಅಂತ ಇಟ್ಕೊಂಡು ಆನ್ ಮಾಡ್ತಾ ಇದ್ದಾರೆ. ಆವಾಗ ರಿಯಲಿ ನಮ್ಮ ಸಿಟಿಯಾಗೆ ಕಾಣಿಸುತ್ತೆ. ಯಾರನ್ನ ಬೇರೆಯವ್ರನ್ನೂ ಬೇರೆ ಊರಿನಿಂದ ಬಂದ್ರೂ ನಮ್ಮ ಸಿಟಿ ನೋಡಿಬಿಟ್ಟು ರಿಯಲಿ ಇದು KGF ಮತ್ತೆ ಒಂದು ಸತಿ ಚಾರ್ಮಿಂಗ್ ಬಂದಿದೆ ಈ ಊರಿಗೆ, ನಮ್ಮ ಸಿಟಿಯಾಗ ಕಾಣಿಸ್ತಾ ಇದೆ ಅಂತ
ಹೇಳಬಹುದು. ಅದು ಹೆಮ್ಮೆ ನಮಗೆ ಈ ಊರಿಗೆ ತಂದು ಕೊಟ್ಟಿರೋದು ನಮ್ಮ ಮೇಡಮ್ MLA ಅವರು. ಅವ್ರಿಗೆ ನಾನು ಈ ಸಮಯದಲ್ಲಿ ಅವ್ರಿಗೇನು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟು ಮೇಡಮ್ಮು ಇಂದಿರಾ ಗಾಂಧಿ ಅವರಿಗೆ, ಕಮಿಷನರ್ ಅವ್ರಿಗೆಲ್ಲರಿಗೆ ನಮ್ಮ ಕರ್ನಾಟಕ ಸರ್ಕಾರವನ್ನು ಅನುದಾನ ಕೊಟ್ಟಿದೆ. ಆದರೆ ನಮ್ಮ ಮುಖ್ಯಮಂತ್ರಿ ಅವ್ರಿಗೇನು ಈ ಟೈಮ್ನಲ್ಲಿ ಅವ್ರಿಗೇನು ನಾವು ಈ ಇದರಿಂದ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಮತ್ತು ಪುನಃ ನಮಗೆ ನಂಬಿಕೆ ಇದೆ, ನಾವು ಯಾವ ತರಹದ್ದು ಕನಸು ಇಟ್ಕೊಂಡಿದ್ದೀವೋ ಆ ತರಹದ್ದು ನಮ್ಮ ಸಿಟಿ ಮತ್ತೆ ಒಂದು ಸತಿ ಮಿನಿ ಇಂಗ್ಲೆಂಡ್ ತರಹನೇ ಆಗುತ್ತೆ ಅಂತ ನಮಗೆ ಪೂರ್ತಿ ನಂಬಿಕೆ ಇದೆ. ಮತ್ತು ಪುನಃ ಮೇಡಮೇ ಎಲೆಕ್ಟ್ ಆಗ್ತಾರೆ, ಮತ್ತು ಪುನಃ ಎಲೆಕ್ಟ್ ಆಗಿ ಸಚಿವರನ್ನೂ ಆಗ್ತಾರೆ. ಸಚಿವರಾಗಿದ್ದ ಮೇಲೆ ಇನ್ನೂ ಜಾಸ್ತಿ ಇವಾಗ ಈ ವಾರ್ಫುಟ್ ಸ್ಪೀಡ್ನಲ್ಲಿ ನಡೀತಾ ಇರೋತಕ್ಕಂಥ ಕೆಲಸಗಳು ಇನ್ನೂ ಹೆಚ್ಚಾಗಿ ಆಗ್ಬೋದು ಅಂತ ನಮಗೆ ಪೂರ್ತಿ ನಂಬಿಕೆ ಇದೆ. ಮೇಡಮ್ ನಮ್ಮ ಮೇಲೆ ನಂಬಿಕೆ ಇದೆ, ನಮ್ಮ ಸರ್ಕಾರ ಮೇಲೇನೂ ನಂಬಿಕೆ ಇದೆ. ಥ್ಯಾಂಕ್ ಯು.